ನಮಸ್ಕಾರಗಳು ಆತ್ಮೀಯ ಗೆಳೆಯರೇ. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯರೂಪ ಚಾನಲಿಂದ. ಬೆಂಗಳೂರಿನಲ್ಲಿ ಈ ದಿನ ಮಳೆ ಪ್ರಾರಂಭ ಆಗಿದೆ. ನಿಮ್ಮ ಕಡೆಗೂ ಕೂಡ ಎಲ್ಲ ಕಡೆ ಮಳೆ ಆಗ್ತಾ ಇರ್ಬೋದು ಅಂತ ಅನಿಸುತ್ತೆ. ಇರಲಿ, ವಾತಾವರಣವನ್ನು ನಾವೇನು ಬದಲಾಯಿಸೋಕ್ಕಾಗಲ್ಲ, ಅದು ನಮ್ಮ ಕೈಯಲ್ಲಿರಲ್ಲ. ಮಳೆ ಬೆಳೆ ಚೆನ್ನಾಗಾಗಲಿ. ನೀವೆಲ್ಲ ಹೇಗಿದ್ದೀರಾ? ನೆನ್ನೆ ತಾನೇ ನಾನು ದಿವ್ಯರೂಪ ಚಾನಲ್ ಓಪನ್ ಮಾಡಿದ್ದೇನೆ. ಮನುಷ್ಯನ ಮನಸ್ಸಿಗೆ ಸಂಬಂಧಪಟ್ಟಂತೆ ವ್ಯಕ್ತಿತ್ವ ವಿಕಸನದ ಕುರಿತು ನನ್ನ ಭಾವನೆಗಳನ್ನು ಆಗಾಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಅಂತ ಈ ಚಾನಲ್ನ ನಾನು ಸದುದ್ದೇಶದಿಂದ ಆರಂಭ ಮಾಡಿದ್ದೇನೆ. ಕಾರಣ ಇಷ್ಟೇ, ನನಗೆ ಅನುಕೂಲತೆಗಳಿದ್ದರೂ ಎಲ್ಲ ರೀತಿಯ ಸೌಲಭ್ಯಗಳಿದ್ದರೂ ಕೂಡ ಒಂದೊಂದು ಸರಿ ನಮಗೆ ಖುಷಿ ಇರಲ್ಲ, ಮನಸ್ಸಿಗೆ ನೆಮ್ಮದಿ ಇರಲ್ಲ. ಮತ್ತು ಹಲವು ವೇಳೆ ಹಲವಾರು ಸಮಸ್ಯೆಗಳು ಬಂದು ನಿರಂತರವಾಗಿ ಮನಸ್ಸನ್ನು ಕಾಡ್ತಾ ಇರುತ್ತೆ. ಯಾವಾಗ ನಾವು ಮಾನಸಿಕವಾಗಿ ನೆಮ್ಮದಿಯನ್ನು ಪಡ್ಕೊಳ್ಳೋಕ್ಕಾಗಲ್ವೋ ಆವಾಗ ನಮಗೆ ಜೀವನದಲ್ಲಿ ಯಾವುದೇ ಸೌಲಭ್ಯಗಳಿದ್ದರೂ ಕೂಡ ಜೀವನ ಅಂತ ಖುಷಿ ಇರಲ್ಲ. ಈ ಮಾತನ್ನು ತಾವೆಲ್ಲ ಒಪ್ಕೋತೀರಿ ಅಂತ ಅನಿಸುತ್ತೆ. ಮನುಷ್ಯನ ಭಾವಜಗತ್ತು ಖಾಲಿಯಾದರೆ ಅವನ ಯಾವ ಸಿರಿವಂತಿಕೆಗೂ ಅರ್ಥ ಇರಲ್ಲ. ನಮ್ಮಲ್ಲಿ ಅನೇಕ ಜನ ಭಾಳಷ್ಟು ಬಾಹ್ಯ ಸಂಪತ್ತುಗಳನ್ನು, ಬಾಹ್ಯ ಸವಲತ್ತುಗಳನ್ನು ನಾವು ಹೇರಳವಾಗಿ ಗಳಿಸ್ಬಿಟ್ರೆ ಸಾಕು, ನಾವು ಜೀವನದಲ್ಲಿ ಎಲ್ಲ ರೀತಿಯಿಂದ ಖುಷಿಯಿಂದ ನೆಮ್ಮದಿಯಿಂದ ಇರ್ತೀವಿ ಅಂತ ಭಾವಿಸ್ಕೋತಾರೆ. ಮೇಲ್ನೋಟಕ್ಕೆ ಅದು ಸ್ವಲ್ಪ ಸತ್ಯವಾಗಿ ಕಂಡರೂ ಕೂಡ ಈ ಸಂಪತ್ತುಗಳ ಜೊತೆಗೆ ನಮ್ಮ ಆಂತರಿಕ ಸಂಪತ್ತು ಚೆನ್ನಾಗಿರಬೇಕಾಗುತ್ತೆ. ವಿಕ್ಟರಿ ಓವರ್ ಹಿಮ್ಸೆಲ್ಫ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ಸ್ ಅಂತಾರೆ. ಯಾವ ಮನುಷ್ಯ ತನ್ನನ್ನು ತಾನು ಗೆಲ್ತಾನೋ ಅದು ದೊಡ್ಡ ವಿಜಯ ಆಗುತ್ತೆ. ಏಕೆಂದರೆ ಮನುಷ್ಯನ ಮನಸ್ಸು ಎಲ್ಲದಕ್ಕೂ ಮೂಲ. ಮನಸ್ಸಿನಂತೆ ಮಹಾದೇವ, ಮನಸ್ಸಿದ್ದರೆ ಮಾರ್ಗ, ಮನೋಬಲವೇ ಮಹಾಬಲ ಇಂಥ ಮಾತುಗಳನ್ನ ನಾವು ಕೇಳ್ತಾ ಇರ್ತೀವಿ. ಜೀವನದಲ್ಲಿ ನಾವು ಒಂದೊಂದು ಸಾರಿ ಪ್ರಪಾತಕ್ಕೆ ಬಿದ್ದಾಗ, ಹಲವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದಾಗ, ಮುಂದೆ ದಾರಿ ಕಾಣದಾದಾಗ ನಾವು ಮುಂಕಾಗಿ ಕುಳಿತುಬಿಡ್ತೇವೆ. ಅಂಥ ಸಂದರ್ಭದಲ್ಲಿ ನಾವು ಮನಸ್ಸನ್ನು ಸದೃಢ ಮಾಡಿಕೊಂಡು ಧೈರ್ಯದಿಂದ ಮುನ್ನಡೆದ್ರೆ ಖಂಡಿತ ಬೆಳಕಿನ ಆಶಾಕಿರಣ ನಮ್ಮ ಜೀವನಕ್ಕೆ ಬರಲಿಕ್ಕೆ ಆರಂಭ ಆಗುತ್ತೆ. ಮೇರಿ ಎಡ್ಡಿ ಬೇಕರ್ ಅಂತ ಅಮೇರಿಕಾದ ಒಬ್ಬ ಮಹಿಳೆ ಮದುವೆ ಆಗಿರ್ತಾಳೆ. ತನ್ನ ಗಂಡನ್ನು ಕಳ್ಕೊತಾಳೆ. ಅವಳಿಗೆ ಒಂದು ಮಗು ಇರುತ್ತೆ. ಅಂಥ ಸಂದರ್ಭದಲ್ಲಿ ತೀವ್ರವಾದ ಬಡತನ ಅವಳನ್ನು ಕಾಡ್ತಾ ಇರುತ್ತೆ. ಆಗ ನನ್ನ ಮಗುನಾದರೂ ಚೆನ್ನಾಗಿರಬೇಕು ಅಂತೇಳಿ ಆ ಮಗುನ ದಾನ ಕೊಟ್ಬಿಡ್ತಾಳೆ. ಮಗು ದಾನ ಕೊಟ್ಟ ಮೇಲೆ ಅವಳಿಗೆ ಯಾಕೋ ಒಂಥರ ಕೆಲವು ದಿನಗಳ ನಂತರ ನಾನು ಮಾಡಿದ್ದು ತಪ್ಪು ಕೆಲಸ ಅನಿಸುತ್ತೆ. ಆದರೆ ಮಗುನ ಪಡೆದವರು ಭಾಳ ದೂರ ಹೊರಟೋಗಿರ್ತಾರೆ. ತೀವ್ರವಾದ ಬಡತನ ಬೇರೆ. ಮಳೆಗಾಲದ ಒಂದು ಸಂಜೆ ಅವಳು ತೀವ್ರವಾದ ಹತಾಶ ಭಾವನೆಯಿಂದ ನಡೆದು ಬರ್ತಾ ಇರಬೇಕಾದ್ರೆ ಜಾರಿ ಬಿದ್ದುಬಿಡ್ತಾಳೆ. ಬಿದ್ದಾಗ ಅವಳ ಮೂಳೆ ಮುರಿದೋಗುತ್ತೆ. ಆಸ್ಪತ್ರೆ ಸೇರಿದಾಗ ಡಾಕ್ಟ್ರು ಹೇಳ್ತಾರೆ, ಇವಳು ಚೇತರಿಕೆ ಕಾಣೋದು ಕಷ್ಟ, ಇವಳು ಮುಂದಿನ ದಿನಗಳಲ್ಲಿ ಹೆಚ್ಚು ಕಾಲ ಬದುಕೋದೇ ಕಷ್ಟ, ಬದುಕಿದ್ರೂ ಕೂಡ ನಡೆಯೋಕ್ಕಾಗಲ್ಲ ಅಂತ. ಡಾಕ್ಟ್ರು ಎಲ್ಲ ತೀರ್ಮಾನಕ್ಕೆ ಬಂದಾಗ ಇವಳು ತೀವ್ರವಾದಂಥ ಮನೋ ಸಂಕಟಕ್ಕೆ ಒಳಗಾಗಿರ್ತಾಳೆ ಕೆಲವು ದಿನ. ಆದರೆ ಇವಳಿಗೆ ಪುಸ್ತಕ ಓದೋವಂಥ ಹವ್ಯಾಸ ಇರುತ್ತೆ. ಒಂದು ದಿನ ಬೈಬಲ್ನ ಒಂದು ಪುಸ್ತಕದ ಒಂದು ಪುಟದಲ್ಲಿ ಒಂದು ಮಾತನ್ನು ಅವಳು ಓದ್ತಾಳೆ. ಆಸ್ಪತ್ರೆಯ ಬೆಡ್ ಮೇಲೆ ಕುಳಿತು ಅವಳು
ಓದಿದ ವಾಕ್ಯ, ಮನುಷ್ಯ ಮನಸ್ಸನ್ನು ಸಬಲವಾಗಿಟ್ಕೊಂಡ್ರೆ ಯಾವುದೇ ಸ್ಥಿತಿಯಿಂದ ಮೇಲೆದ್ದು ಬರೋಕ್ಕೆ ಸಾಧ್ಯ ಅನ್ನೋ ವಾಕ್ಯದಿಂದ ಪ್ರೇರಣೆಗೊಂಡ ಮೇರಿ ಎಡ್ಡಿ ಬೇಕರ್ ಆ ವಾಕ್ಯವನ್ನು ತೀವ್ರವಾಗಿ ನಂಬ್ತಾಳೆ. ನಂಬಿಕೆಯ ಶಕ್ತಿ ಭಾಳ ದೊಡ್ಡದು ಸ್ನೇಹಿತರೆ. ಯಾವಾಗ ಅವಳು ಆ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ನನ್ನ ಮನಸ್ಸನ್ನು ನಾನು ಗೆಲ್ಲೋ ಪ್ರಯತ್ನ ಮಾಡ್ತೀನಿ ಅಂತ ಒಂದು ನಿರ್ಧಾರ ತಗೊಂಡಾಗ ಆಕೆ ಯಾಕೆ ನಾನು ನಡಿಬಾರ್ದು ಅಂತೇಳಿ ಆಸ್ಪತ್ರೆಯ ಗೋಡೆಗಳನ್ನು ಇಟ್ಕೊಂಡು ಕ್ರಮೇಣ ಒಂದೊಂದು ಹೆಜ್ಜೆ ಅಲ್ಲೇ ನಡೆಯೋಕ್ಕೆ ಶುರು ಮಾಡ್ತಾಳೆ. ಕೆಲವು ವಾರಗಳ ನಂತರ ಅವಳಿಗೆ ನಡೆಯುವ ಶಕ್ತಿ ಬರುತ್ತೆ. ಅವಳ ಮನೋಬಲದಿಂದ ಅದು ಸಾಧ್ಯ ಆಗುತ್ತೆ. ಇದನ್ನು ನೋಡಿದಂಥ ಡಾಕ್ಟರ್ಗಳು ಅಚ್ಚರಿ ವ್ಯಕ್ತಪಡಿಸಿದ್ರು ಕೂಡ ಅವರು ಕೂಡ ಸಹಜವಾಗಿ ಪ್ರೋತ್ಸಾಹ ಮಾಡ್ತಾರೆ. ಇದರಿಂದ ತೀವ್ರವಾಗಿ ಪ್ರೇರಣೆಗೊಂಡ ಆಕೆ ಆಸ್ಪತ್ರೆಯಿಂದ ಗುಣಮುಖಳಾಗಿಯೇ ಡಿಸ್ಚಾರ್ಜ್ ಆಗ್ತಾಳೆ. ಇದರಿಂದ ಅವಳು ಕಲಿತಂಥ ದೊಡ್ಡ ಪಾಠದಿಂದ ಒಂದು ಮನುಷ್ಯ ಪ್ರಯತ್ನ ಪಟ್ಟರೆ ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋ ಒಂದು ದಿವ್ಯವಾದ ನಂಬಿಕೆ ಅವಳಿಗೆ ಬಂದದ್ದರಿಂದ ಮುಂದೆ ತನ್ನಂತೆ ನೊಂದ ಮಹಿಳೆಯರಿಗಾಗಿ ಕ್ರಿಶ್ಚಿಯನ್ ಸೈನ್ಸ್ ಎಂಬ ಸಂಸ್ಥೆಯನ್ನು ಹುಟ್ಟಾಕ್ತಾಳೆ. ಅದು ಮುಂದೆ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯಾಗುತ್ತೆ. ಅವಳು ಕೂಡ ಆರ್ಥಿಕ ಬಲಾಢ್ಯತೆ ಸೇರಿ ಅನೇಕ ವಿಧದ ಸವಲತ್ತುಗಳನ್ನು ಪಡೆದು ಸುದೀರ್ಘವಾಗಿ ಬಾಳ್ತಾಳೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಆಕೆಯಲ್ಲಿದ್ದಂಥ ಛಲ ಮತ್ತು ಆ ಮನೋಬಲ. ನಾವು ಯಾವುದೇ ಸ್ಥಿತಿಗೆ ಬಂದರೂ ಕೂಡ ನಮ್ಮ ಮನೋಬಲವನ್ನು ಕಳ್ಕೋಬಾರ್ದು ಅನ್ನೋದು ಎಲ್ಲ ಹಿರಿಯರು ನಮಗೆ ಹೇಳ್ಕೊಟ್ಟಿರ್ತಕ್ಕಂಥ ಪಾಠ. ಆದರೆ ಮನಸ್ಸನ್ನು ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಯಯಾತಿ ಕಾದಂಬರಿಯಲ್ಲಿ ಕಚ ಎಂಬ ಯತಿ ಒಂದು ಕಡೆ ಹೇಳ್ತಾನೆ, ಪ್ರಪಂಚವನ್ನು ಗೆಲ್ಲುವಷ್ಟು ಸುಲಭವಲ್ಲ ಮನುಷ್ಯ ತನ್ನ ಮನಸ್ಸನ್ನು ಗೆಲ್ಲುವುದು ಅಂತ. ಅಲ್ವಾ ಸ್ನೇಹಿತರೆ? ನಾವೇನೇ ಮಾಡಿದ್ರೂ ಕೂಡ ನಮ್ಮ ಮನಸ್ಸನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಬಹುತೇಕ ಕಷ್ಟ ಆಗುತ್ತೆ. ಆದರೂ ಕೂಡ ಪ್ರಯತ್ನ ಪಟ್ಟರೆ ಅದು ಸಾಧ್ಯ ಆಗುತ್ತೆ. ಯಾವ ಮನುಷ್ಯನ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ಎಷ್ಟು ಪರ್ಸೆಂಟೇಜ್ ಇಟ್ಕೊಳ್ಳೋಕ್ಕೆ ಸಾಧ್ಯವೋ ಅಷ್ಟು ಎತ್ತರಕ್ಕೆ ಆ ವ್ಯಕ್ತಿ ಬೆಳೆಯೋದಂತೂ ಖಚಿತ. ಅದು ಹೇಗೆ, ಯಾವ್ಯಾವ ಮಹನೀಯರು ಇಂಥದ್ದನ್ನೆಲ್ಲ ಸಾಧಿಸಿದ್ರು ಅನ್ನೋದನ್ನ ಕ್ರಮೇಣ ನಾವು ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ವಿಚಾರವಾಗಿ ನೋಡ್ತಾ ಆ ಭಾವನೆಗಳನ್ನ ನಿಮಗೆಲ್ಲ ನಾನು ಹಂಚ್ಕೊಳ್ತಾ ಸಾಕ್ತೀನಿ. ನನ್ನ ಮಾತುಗಳು, ನನ್ನ ವಿಡಿಯೋಗಳು ಹೆಚ್ಚು ಹೆಚ್ಚು ಬರಬೇಕಾದ್ರೆ ನನಗೆ ಸಹಕಾರವಾಗುವಂತೆ ನಮ್ಮ ದಿವ್ಯರೂಪ ಚಾನಲ್ನ ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಒಳ್ಳೆಯ ವಿಚಾರಗಳಿಗೆ ಎನ್ಕರೇಜ್ ಕೊಡಬೇಕು. ಅದೇ ಥರ ನಿಮ್ಮ ಪ್ರತಿಕ್ರಿಯೆಯನ್ನು ನೀಡ್ತಾ ಇರಬೇಕು ಅಂತ ನಿಮ್ಮಲ್ಲಿ ಅತ್ಯಂತ ವಿನಮ್ರನಾಗಿ ಕೇಳ್ಕೊತಾ ಇದ್ದೀನಿ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗೋಣ ಗೆಳೆಯರೇ.